ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮಗೆಲ್ಲ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ತೊಂಡೆಕಾಯಿ ಗ್ರೇವಿನ ಹೊಸ ರೀತಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಗ್ರೇವಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಬನ್ನಿ ಮೊದಲು ವಿಡಿಯೋ ಶುರು ಮಾಡಿಬಿಡೋಣ. ನೋಡಿ, ಇಲ್ಲಿ ನಾನು ಒಂದು ಅರ್ಧ kg ಆಗೋಷ್ಟು ತೊಂಡೆಕಾಯಿನ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ವಾಶ್ ಮಾಡ್ಕೊಬಿಡೋಣ. ತರಕಾರಿಗಳು ಯಾವುದೇ ತರಕಾರಿಗಳು ಬಳಸಬೇಕಾದ್ರೂ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ತೊಂಡೆಕಾಯಿನ. ಈ ರೀತಿಯಾಗಿ 2 ಹೋಳು ಮಾಡ್ಕೊಂಡ್ರೆ ಸಾಕು. ಇದೇ ರೀತಿ ಎಲ್ಲಾ ತೊಂಡೆಕಾಯಿನೂ ಸಹ ಮಾಡ್ಕೊಳ್ಳಿ. ನಂತರ ಮಸಾಲೆ ರುಬ್ಬೋದಕ್ಕೆ ನಾವು ಏನೇನ್ ಬೇಕೋ ಹಾಕೊಂಡು ರೆಡಿ ಮಾಡ್ಕೊಬಿಡೋಣ. ಒಂದು 5-10 ಗೋಡಂಬಿನ ಹಾಕೊಂಡಿದ್ದೀನಿ ಇಲ್ಲಿ. ಗೋಡಂಬಿ ನಂತರ 1 ಹಿಡಿಯಷ್ಟು ಗಸಗಸೆನ ಹಾಕೊಳ್ಳಿ. ಗಸಗಸೆ, ಗೋಡಂಬಿ ಎಲ್ಲಾನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಸ್ವಲ್ಪ ಚಿಟಪಟ ಅನ್ಬೇಕು, ಹಾಗೆ ಗೋಡಂಬಿನೂ ಸಹ ಸ್ವಲ್ಪ ಫ್ರೈ ಆಗ್ಬೇಕು. ನಂತರ ನಾನು ಇಲ್ಲಿ ಕೊಬ್ಬರಿ ತುರಿನ ಹಾಕೊಂತ ಇದ್ದೀನಿ. ಕಾಯಿನ ಬಳಸ್ತಾ ಇಲ್ಲ ನಾನು ಈ ಗ್ರೇವಿಗೆ, ಕೊಬ್ಬರಿನ ಬಳಸ್ತಾ ಇದ್ದೀನಿ. ಕೊಬ್ಬರಿ ಬಳಸೋದ್ರಿಂದನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ, ಕೊಬ್ಬರಿ, ಗಸಗಸೆ ಮತ್ತೆ ಗೋಡಂಬಿ 3 ಕೂಡ ಒಂದು ಹದದಲ್ಲಿ ಚೆನ್ನಾಗಿ ಹುರ್ಕೊಬೇಡೋಣ. ಚೆನ್ನಾಗಿ ಹುರ್ಕೊಂಡಿದ ನಂತರ ಇನ್ನೊಂದು ಪಕ್ಕಕ್ಕೆ ಎತ್ತಿಟ್ಕೊಬಿಡೋಣ. ಇನ್ನೊಂದು ಬಾಣ್ಲಿಗೆ ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ. ಎಣ್ಣೆ ಹಾಕೊಂಡು ಇದರಲ್ಲಿ ನಾವು ತೊಂಡೆಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ತೊಂಡೆಕಾಯಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾನು ಎಣ್ಣೆನ ಬಳಸ್ಕೊಂಡು ಇಲ್ಲಿ ತೊಂಡೆಕಾಯಿನ ಹಾಕೊಂತ ಇದೀನಿ. ನೋಡಿ, ನಾವು 2 ಹೋಳು ಮಾಡ್ಕೊಂಡಿರೋಂತಹ ತೊಂಡೆಕಾಯಿನ ಹಾಕೊಂಡು ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೊಂಡೆಕಾಯಿ, ಅವಾಗ್ಲೇ ಗ್ರೇವಿ ಚೆನ್ನಾಗಿ ಬರೋದು. ಇಲ್ಲ ಅಂದ್ರೆ ಹಸಿ ಹಸಿ ತರ ಆಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಅದರಿಂದ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 5-10 ನಿಮಿಷ. ನೋಡಿ, ಈ ತರ ಬರ್ಬೇಕು. ತೊಂಡೆಕಾಯಿ ಎಲ್ಲ ಅರ್ಧ ಎಣ್ಣೆಲೆ ಬಾಡಿರ್ಬೇಕು, ಎಣ್ಣೆನಲ್ಲೇ ಅರ್ಧ ಬೆಂದಿರ್ಬೇಕು. ಅದು ಈ ಹದಕ್ ಬಂದಾಗ ನೀವು ಗ್ರೇವಿ ಮಾಡ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ. ಈ ತೊಂಡೆಕಾಯಿ ಗ್ರೇವಿ ನೀವು ಚಪಾತಿ ಆಗ್ಲಿ ರೊಟ್ಟಿ ಆಗ್ಲಿ ಯಾವ್ದಕ್ಕಾದ್ರೂ ಕೂಡ ಬಳಸ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಿಕ್ಕೆ. ನೋಡಿ, ಈ ಹದಕ್ ಬಂದಿದೆ. ಈಗ ನಾವು ಎತ್ತಿಟ್ಕೊಬಿಡೋಣ. ಮತ್ತೆ ಒಂದು ಬಾಣ್ಲಿಗೆ ನಾನು ಒಗ್ಗರಣೆ ಮಾಡ್ಕೊಂತ ಇದ್ದೀನಿ. ನೋಡಿ, ತರಕಾರಿಗಳಿದ್ದಾಗ ಈ ರೀತಿ ತೊಂಡೆಕಾಯಿ ಜಾಸ್ತಿ ಇದ್ದಾಗ್ಲೂ ಈ ರೀತಿ ಗ್ರೇವಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಮತ್ತೆ ಜೀರಿಗೆ ಎರಡನ್ನೂ ಹಾಕೊಂತ ಇದ್ದೀನಿ ಇಲ್ಲಿ. 2 ಕೂಡ ಚಿಟಪಟ ಅಂತ ಸಿಡಿದ್ಮೇಲೆ 1-2 ಒಣಮೆಣಸಿಕಾಯಿನ ಮುರಿದು ಹಾಕೊಂಡಿದ್ದೀನಿ. ಹಸಿಮೆಣಸಿಕಾಯಿನೂ ಕೂಡ ಬಳಸ್ಬೋದು, ಆದ್ರೆ ಒಣಮೆಣಸಿಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. 1-2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂತ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ್ಮೇಲೆ ನೀವು ಈರುಳ್ಳಿನ ಹಾಕೊಬೇಕು. ಈರುಳ್ಳಿನೂ ಕೂಡ ಎಲ್ಲ ಚೆನ್ನಾಗಿ ಒಗ್ಗರಣೆಗೆ ಹೊಂದ್ಕೋಬೇಕು. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಬೇಯಬೇಕು. ಅದಾದ ಬಳಿಕ ನೀವು ಟೊಮೊಟೊ ಹಣ್ಣನ್ನ ಹಾಕೊಂತ ಇದೀನಿ. ನೋಡಿ, ಟೊಮೊಟೊ ಹಣ್ಣು ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ತೊಂಡೆಕಾಯಿನೂ ಕೂಡ ಹುಳಿ ಇರೋದ್ರಿಂದ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣನ್ನ ಬಳಸ್ತಾ ಇದ್ದೀನಿ. ತೊಂಡೆಕಾಯಿನೇ ಹುಳಿ ಇರೋದ್ರಿಂದ ನೀವು ಟೊಮೊಟೊ ಹಣ್ಣ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಈಗ ಟೊಮೊಟೊ ಹಣ್ಣು ಕೂಡ ಒಗ್ಗರಣೆಗೆ ಹೊಂದ್ಕೊಳ್ಳೋ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಟೊಮೊಟೊ ಸ್ವಲ್ಪ ಬೇಗ ಸಾಫ್ಟ್ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕೊಂಡು ಈ ರೀತಿ ಟೊಮೊಟೊ ಒಗ್ಗರಣೆ ಮಾಡ್ಕೊಬಿಡಿ. ಈಗ ನಂತರ ನಾವು ರುಬ್ಬಿದ್ವಲ್ಲ ಗೋಡಂಬಿ ಮತ್ತೆ ಗಸಗಸೆ ಕೊಬ್ಬರಿ 3 ಅದನ್ನ ಪೇಸ್ಟ್ನ ಹಾಕೊಂತ ಇದ್ದೀನಿ. ಈಗ ಅದು ಪೇಸ್ಟ್ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬಿಡೋಣ. ನೋಡಿ, ನೀವು ಚಪಾತಿ ರೊಟ್ಟಿಗೆ ಏನಕ್ಕಾದ್ರೂ ಮಾಡಬೇಕು ಅಂದ್ರೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಗ್ರೇವಿಗೆ ನಾನು ಜಾರಿಂದ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಹಾಕೊಂಡಿದ್ದೀನಿ. ಕೊನೆಯಲ್ಲಿ ಸಾಂಬಾರ್ ಪುಡಿನ ಹಾಕೊಂತ ಇದ್ದೀನಿ. ನಾವು ಇದು ಮನೇಲೆ ಮಾಡ್ಕೊಂಡಿರೋಂಥ ಸಾಂಬಾರ್ ಪುಡಿ, ಅದನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಮಾಡ್ಕೊಂಡಿರೋದಿಲ್ಲ ಅಂದ್ರೆ ಧನಿಯಾ ಪುಡಿ ಮತ್ತೆ ಮೆಣಸಿಕಾಯಿ ಪುಡಿನೂ ಕೂಡ ಬಳಸ್ಕೋಬಹುದು. ನೋಡಿ, ಸಾಂಬಾರ್ ಪುಡಿ ಹಾಕಿದ್ಮೇಲೆ ತೊಂಡೆಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಬಿಡೋಣ. ಚೆನ್ನಾಗಿ ಕುದಿಬೇಕು. ಇದು ತೊಂಡೆಕಾಯಿ ಎಲ್ಲ ಅರ್ಧ ಎಣ್ಣೆಲಿ ಬೆಂದಿರುತ್ತೆ, ಇನ್ನರ್ಧ ಈ ಮಸಾಲೆಗೆ ಹೊಂದ್ಕೊಳ್ಳೋ ಹಂಗೆ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿಯಾಗಿ ಒಂದು 10-15 ನಿಮಿಷ ಕೂಡ ನೀವು ಬೇಯಿಸ್ಬೇಕಾಗುತ್ತೆ. ತೊಂಡೆಕಾಯಿನ ಎಣ್ಣೆನಲ್ಲೇ ಮಸಾಲೆನಲ್ಲೇ ಚೆನ್ನಾಗಿ ಬೆಂದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದನ್ನ ತೊಂಡೆಕಾಯಿ ಗ್ರೇವಿನ. ತೊಂಡೆಕಾಯಿ ಗ್ರೇವಿ ಎಲ್ಲ ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ನಮ್ಮ ತೊಂಡೆಕಾಯಿ ಗ್ರೇವಿ ರೆಡಿ ಆಗ್ಬಿಡುತ್ತೆ. ಈಗ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ನೀವು ಇದನ್ನ ಸರ್ವ್ ಮಾಡ್ಕೋಬಹುದು.
ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ಫಸ್ಟ್ ಬರ್ತದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.